ಹಾಸನದಲ್ಲಿ ಒಂದು ಘಟನೆ ಆಗಿತ್ತು. ಶ್ವೇತಾ ಅಂತ ಹೇಳಿ ಅವರು ಟೆಕ್ಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥವ್ರು. ಆಕೆ ಇದ್ದಕ್ಕಿದ್ದಂಗೆ ಕುಸ್ತು ಬಿದ್ದುಬಿಟ್ಟಿದ್ರು. ಈಗ ಅವರು ಮೃತಪಟ್ಟಿದ್ದಾರೆ ಅನ್ನೋದು ತಿಳಿದು. ಏಪ್ರಿಲ್ 25ನೇ ತಾರೀಕಿನಂದು ಹಾಸನದಲ್ಲಿ ಅವರ ಮನೆಯಲ್ಲಿ ಅವರು ಕುಸಿದು ಬಿದ್ದಿರ್ತಾರೆ. ಬೇಲೂರು ತಾಲೂಕಿನ ಬಂಡಿಲಕ್ಕನ ಕೊಪ್ಪಲು ಅಂತೇಳಿ ಆ ಗ್ರಾಮದ ನಿವಾಸಿ. ಆಸ್ಪತ್ರೆಗೆ ಅವರನ್ನ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅವರು ಕೋಮಾಗ್ ಜಾರ್ಬಿಟ್ರು. ಯಾವಾಗ ಅವರು ಕೋಮಾಗ್ ಜಾರಿದ್ದಾರೆ, ಇನ್ನವ್ರು ಬದುಕೋದು ಕಷ್ಟ ಅನ್ನುವಂಥ ವಿಚಾರ ಗೊತ್ತಾಯ್ತು, ಅವರ ಅಂಗಾಂಗಗಳನ್ನ ದಾನ ಮಾಡುವಂತ ನಿಟ್ಟಿನಲ್ಲಿ ಅವರ ಪೋಷಕರು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಆ ಕಾರಣಕ್ಕಾಗಿಯೇ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೂಡ ಕೊಡ್ಲಾಗ್ತಾ ಇತ್ತು. ಕೋಮಾದಿಂದ ಹೊರಗೆ ಬರೋದು ಕಷ್ಟ ಅಂತಾನೂ ಹೇಳಲಾಗ್ತಾ ಇತ್ತು. ಬಟ್ ಈಗ ವಿಚಾರ ಏನು ಅಂತಂದ್ರೆ, ಮೆದುಳಿನಲ್ಲಿ ತೀವ್ರ ರಕ್ತಸ್ರಾವ ಉಂಟಾಗಿ ಅವರು ಮೃತಪಟ್ಟುಬಿಟ್ಟಿದ್ದಾರೆ. ಹೀಗಾಗಿ ಅಂಗಾಂಗ ದಾನಕ್ಕೆ ಮುಂದಾಗಿದ್ದಂಥ ಟೆಕ್ಕಿ ಶ್ವೇತಾ ಪೋಷಕರುಗಳಿಗೆ ಕೊನೆಯದಾಗಿ ಮಗಳನ್ನ ಅಂದರೆ ಅವಳನ್ನ ಅಂಗಾಂಗಗಳನ್ನಾದರೂ ದಾನ ಮಾಡಿ ಒಂದು ಸಾರ್ಥಕತೆ ಮೆರೆಯೋಣ ಅನ್ನುವಂಥ ನಿಟ್ಟಿನ ಅವ್ರ ಉದ್ದೇಶ ಏನಿತ್ತಲ್ಲ, ಅದು ಕೂಡ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ಬಹಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ವೇತಾ ಅಂಥೇಳಿ ನೀವು ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಅವರು ಬೆಂಗಳೂರಿನಲ್ಲಿ ಟೆಕ್ಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥವ್ರು, ಹಾಸನದ ಮೂಲದವರು. ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದು ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಅಂದರೆ ಜೀವನ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬಿಡ್ಬೋದು ಅನ್ನುವಂಥ ರೀತಿಯಾಗಿ ಕೆಲವರು ಹೇಳ್ತಾ ಇರ್ತಾರಲ್ಲ, ಅದೇ ರೀತಿಯಾಗಿತ್ತು ಶ್ವೇತಾ ಅವರ ಜೀವನ ನೋಡಿದಂಥ ಸಂದರ್ಭದಲ್ಲಿ. ಮಂಜುನಾಥ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸನ್ನು ಕೊಡ್ತಾರೆ. ಮಂಜುನಾಥ್, ಅವ್ರಿಗೆ ಏನಾಗಿತ್ತು ಎತ್ತ ಇದನ್ನು ನಾವು ಮತ್ತೆ ಸ್ವಲ್ಪ ನೆನಪಿಸ್ಕೊಳ್ಳೋದಾದರೆ, ಜೊತೆಗೆ ಪಾಪ ಕೋಮಾದಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಅಂಗಾಂಗಗಳನ್ನಾದರೂ ದಾನ ಮಾಡೋಣ ಅಂತ ಪೋಷಕರು ನಿರ್ಧಾರಕ್ಕೆ ಬಂದಿದ್ರು. ಈ ಮುಖ್ಯವಾಗಿ ಒಂದು ಸಾರ್ಥಕತೆ ಮಾಡೋಣ ಅಂತ ಹೇಳಿ. ಬಟ್ ಅದು ಪಾಪ ಈಗ ಸಾಧ್ಯ ಆಗಲಿಲ್ಲ ಅಂತ ಕಾಣಿಸುತ್ತೆ. ಹೌದು ಮಲ್ತೇಶ್, ನಿಜವಾಗ್ಲೂ ಕೂಡ ಇನ್ನು 25 ವರ್ಷ ಪ್ರಾಯದ ಯುವತಿಯ ಹಠಾತ್ ಸಾವು ಸಹಜವಾಗಿ ಒಂದು ಕಡೆ ಪೋಷಕರನ್ನು ಕೂಡ ಆಘಾತಕ್ಕೊಳಗಾಗಿಸುವಂತೆ ಮಾಡಿದ್ರೆ ಇಡೀ ಜಿಲ್ಲೆನೇ ಒಂದ್ ರೀತಿ ಬೆಚ್ಚಿ ಬೀಳಿಸಿದೆ. ಸಂಪೂರ್ಣವಾಗಿ ಆರೋಗ್ಯವಂತ ಓರ್ವ ಯುವತಿ, ಅದು ಶನಿವಾರ ಏನು ಏಪ್ರಿಲ್ 25ನೇ ತಾರೀಕು ಬೆಳಗಿನ ಸಂಜೆಯೂ ಕೂಡ ಕೆಲಸವನ್ನು ಮುಗಿಸಿ ಮನೆಗೆ ಬಂದು ಊಟ ಮಾಡಿದ ಬಳಿಕ ತಲೆನೋವು ಅಂತೇಳಿ ಮನೆಯಲ್ಲಿ ಕುಸ್ತು ಬಿದ್ದಾಕೆ ಮತ್ತೆ ಕಣ್ಣು ತೆರೆದು ನೋಡಿಲ್ಲ. ಈಗ ಆಕೆ ಸಾವನ್ನಪ್ಪಿದ್ದಾರೆ. ಅದಕ್ಕೆ ಕಾರಣ ಈಗ ವೈದ್ಯರು ಹೇಳ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಆಕೆಯ ಮೆದುಳಿನಲ್ಲಿ ತೀವ್ರ ರೀತಿಯಾಗಿರ್ತಕ್ಕಂಥ ರಕ್ತಸ್ರಾವ ಆಗಿರ್ತಕ್ಕಂಥ ಸಾವಿಗೆ ಕಾರಣ ಅಂತೇಳಿ ವೈದ್ಯರು ಹೇಳಿದ್ದಾರೆ. ಸೊ ಇದ್ರ ನಡುವೆ ಪೋಷಕರು ತಮ್ಮ ಮಗಳನ್ನ ಕಳ್ಕೊಂಡು ಸಾಕಷ್ಟು ದುಃಖದಲ್ಲಿದ್ರು. ಅದ್ರ ನಡುವೆ ಕೂಡ ಮಗಳ ಅಂಗಾಂಗಗಳು ಬೇರೆಯವ್ರಿಗೆ ಉಪಯೋಗ ಕೊಡ್ಲಿ ಅಂತೇಳಿ ಅಂಗಾಂಗ ದಾನ ಮಾಡಿ ಕೂಡ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಆಕೆಗೆ ಹಠಾತ್ ಏನು ಮೆದುಳಿನ ರಕ್ತಸ್ರಾವ ಆಗಿ ಆಕೆ ಅಂಗಾಂಗಗಳು ನಿಷ್ಕ್ರಿಯ ಆಗೋದು ಅದು ಕೂಡ ಸಾಧ್ಯ ಆಗಿಲ್ಲ. ನಿಜವಾಗ್ಲೂ ಕೂಡ ಏನು ಅತ್ಯಂತ ಬಡತನದಲ್ಲಿ ಬೆಳೆದಂತ ಯುವತಿ ಇಂಜಿನಿಯರಿಂಗ್ ಅನ್ನು ಮುಗಿಸಿ 3 ವರ್ಷಗಳಿಂದ ಹಾಸನದ ಒಂದು ಮ್ಯಾಗ್ನಸಾಫ್ಟ್ ಅಂತಕ್ಕಂಥ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಿರ್ತಾರೆ. ಆಕೆ ಎಂದೂ ಕೂಡ ಅನಾರೋಗ್ಯ ಅಂತೇಳಿ ಬಳಲಿಲ್ಲ ಅಥವಾ ತಲೆನೋವು ಅಂತೇಳಿ ಹೇಳ್ಕೊಂಡಿರ್ಲಿಲ್ಲ. ಹಾಗಾಗಿ ಹಠಾತ್ ಆಗಿರ್ತಕ್ಕಂಥ ಈ ಸಾವಿಗೆ ನಿಜವಾಗಿರ್ತಕ್ಕಂಥ ಕಾರಣ ಏನು ಅಂತಕ್ಕಂಥದ್ದು ಸಹಜವಾಗಿ ಕೂಡ ಪೋಷಕರು ಕೂಡ ಒಂದ್ ರೀತಿ ದಿಗ್ಭ್ರಮೆಗೆ ಒಳಗಾಗುವಂತೆ ಮಾಡಿದ್ರೆ, ಜಿಲ್ಲೆಯಲ್ಲೂ ಕೂಡ ಜನರು ಒಂದ್ ರೀತಿ ಆತಂಕಕ್ಕೆ ಒಳಗಾಗುವಂತೆ ಮಾಡಿರ್ತಕ್ಕಂಥದ್ದು. ಮಾಂತೇಶ್, ಓಕೆ, ಥ್ಯಾಂಕ್ ಯು ಮಂಜುನಾಥ್.